ಭೀಮಾ ರಣಾರ್ಭಟವನ್ನು ತೋರಿಸ್ತಾ ಇರೋದು. ಎಲ್ಲಿಂದ ಪರಿಣಾಮ ಆಗ್ತಾ ಇದೆ? ಮಳೆ ಅಲ್ಲೂ ಆಗ್ತಾ ಇದೆ, ಆದರೆ ಮಹಾರಾಷ್ಟ್ರದಲ್ಲಿ ಮಳೆ ಆದಾಗ ಮಾತ್ರ ಅದರ ಪರಿಣಾಮಗಳು ಇಲ್ಲಿ ನಾವು ಅನುಭವಿಸಬೇಕಾಗತ್ತೆ. ಯಾಕೆ ಅಂತಂದರೆ ನದಿ ಹರ್ಕೊಂಡು ಹೋಗುತ್ತೆ. ಬೇಸಿಗೆಯಲ್ಲಿ ನೀರಿದ್ದಾಗ ಚೆನ್ನಾಗಿ ಅನಿಸುತ್ತೆ, ಬಟ್ ಮಳೆಗಾಲದಲ್ಲಿ ವಿಪರೀತ ಬಂದಾಗ ಆ ಜಾಗನೇ ಬೇಡಪ್ಪ ಅಂತ ಅನಿಸುತ್ತೆ. ಹಾಗೆ ಎಲ್ಲವೂ ಕೂಡ ಅಮೃತ ಚೆನ್ನಾಗಿ ಅನಿಸುತ್ತೆ, ಅತಿಯಾದಾಗ ಅದು ಕೂಡ ವಿಷಾನೇ ಆಗುತ್ತೆ ಅಂತಾರೆ. ಸೊ ಹಾಗಾಗಿ ಈಗ ಕಲಬುರಗಿಯ ಭಾಗದಲ್ಲಿ ಏನು ಪರಿಸ್ಥಿತಿ ಆಗಿದೆ, ಯಾವ ಗ್ರಾಮಗಳು ಮುಳುಗಡೆ ಆಗಿದೆ, ಇಲ್ಲಿ ದೇವಸ್ಥಾನಗಳು ಹೇಗೆ ಮುಳುಗಡೆ ಆಗಿದೆ, ಜೊತೆಗೆ ಊರುಗಳಲ್ಲಿರುವಂಥ ಜನರನ್ನು ಹೇಗೆ ರಕ್ಷಣೆಯನ್ನು ಮಾಡಲಾಗ್ತಾ ಇದೆ, ಸೇತುವೆಗಳು ಮುಳುಗಡೆ ಆಗಿದೆ, ಜನ ಹೇಗೆ ಪರದಾಡ್ತಾ ಇದ್ದಾರೆ ಅನ್ನುವಂಥದ್ದರ ಒಂದು ವರದಿ ಇದೆ. ಅದನ್ನು ನೋಡ್ಕೊಂಡು ಬನ್ನಿ. ಭೀಮೆ ಅಬ್ಬರ ಕಲಬುರಗಿ ಜಿಲ್ಲೆಯಲ್ಲಿ ಅವಾಂತರ. ಜೇವರ್ಗಿಯ ಕಟ್ಟಿಸಂಗಾವಿ ಸೇತುವೆ ಮುಳುಗಡೆ, ಕಿಲೋಮೀಟರ್ ಗಟ್ಟಲೆ ಟ್ರಾಫಿಕ್. ನೆರೆಯ ರಾಜ್ಯ ಮಹಾರಾಷ್ಟ್ರದಲ್ಲಿ ವರುಣ ಅಬ್ಬರಿಸಿ ಬೊಬ್ಬೆರೆತಿದ್ದಾನೆ. ಮಹಾಮಳೆಗೆ ಉತ್ತರ ಕರ್ನಾಟಕ ಭಾಗ ಅಕ್ಷರಶಃ ತತ್ತರಿಸಿ ಹೋಗಿದೆ. ಮಹಾರಾಷ್ಟ್ರದಲ್ಲಿ ಜೋರು ಮಳೆ ಆಗ್ತಾ ಇರೋದ್ರಿಂದ ಉತ್ತರ ಕರ್ನಾಟಕ ಭಾಗದಲ್ಲಿ ನೆರೆ ಹಾಗೂ ಪ್ರವಾಹ ಪರಿಸ್ಥಿತಿ ಹೆಚ್ಚಾಗಿದೆ. ದಿನದಿಂದ ದಿನಕ್ಕೆ ಜನಜೀವನ ಅಸ್ತವ್ಯಸ್ತವಾಗ್ತಿದೆ. ಭೀಮಾ ನದಿ ಅಬ್ಬರಕ್ಕೆ ಕಲಬುರಗಿ ಜಿಲ್ಲೆಯಲ್ಲಿ ಅವಾಂತರವೇ ಸೃಷ್ಟಿಯಾಗಿದೆ. ಜೇವರ್ಗಿ ತಾಲೂಕಿನ ಕಟ್ಟಿಸಂಗಾವಿ ಸೇತುವೆ ಮುಳುಗಡೆಯಾಗಿದ್ದು, ಬೀದರ್ ಟು ಶ್ರೀರಂಗಪಟ್ಟಣ ರಾಷ್ಟ್ರೀಯ ಹೆದ್ದಾರಿ ಸ್ಥಗಿತವಾಗಿದೆ. ಜೊತೆಗೆ ಜೇವರ್ಗಿಯ ಕೂಡಿ ದರ್ಗಾದ ಬಳಿ ಕಿಲೋಮೀಟರ್ ಗಟ್ಟಲೆ ಟ್ರಾಫಿಕ್ ಜಾಮ್ ಉಂಟಾಗಿದೆ. ರಸ್ತೆ ಬದಿ 1,000ಕ್ಕೂ ಅಧಿಕ ಗೂಡ್ಸ್ ವಾಹನಗಳು ನಿಂತಲ್ಲಿಯೇ ನಿಂತಿವೆ. ಕಳೆದ 3 ದಿನಗಳಿಂದ ಅನ್ನ ಆಹಾರಕ್ಕಾಗಿ ಚಾಲಕರು ಪರದಾಡ್ತಿದ್ದಾರೆ. ಈವರೆಗೂ ಜಿಲ್ಲಾಡಳಿತ ಮಾತ್ರ ಚಾಲಕರ ನೆರವಿಗೆ ಬಂದಿಲ್ಲ. ಮಹಾರಾಷ್ಟ್ರದಲ್ಲಿ ಧಾರಾಕಾರವಾಗಿ ಸುರಿದಂತಹ ಮಳೆ ಹಿನ್ನೆಲೆಯಲ್ಲಿ ಕಲಬುರಗಿಯಲ್ಲಿ ಅಕ್ಷರಶಃ ಪ್ರವಾಹ ಪರಿಸ್ಥಿತಿ ನಿರ್ಮಾಣವಾಗಿದ್ದು, ಈಗ ಕಲಬುರಗಿಯ ಜವರ್ಗಿ ಬಳಿ ಇರುವಂತಹ ರಾಷ್ಟ್ರೀಯ ಹೆದ್ದಾರಿ ಮೇಲಿರುವ ಕಟ್ಟಿಸಂಗಾವಿ ಸೇತುವೆ ಕಳೆದ 3 ದಿನಗಳಿಂದಲೂ ಬಂದ್ ಆಗಿದೆ. ಇದರ ಪರಿಣಾಮವಾಗಿ ಈ ಒಂದು ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಸಂಚರಿಸುವಂತಹ ಪ್ರತಿನಿತ್ಯ ಕೂಡ ಸಾವಿರಾರು ವಾಹನಗಳು, ಅದರಲ್ಲೂ ಕೂಡ ಗೂಡ್ಸ್ ವಾಹನಗಳು ಸೇರಿದಂತೆ ಕಲಬುರಗಿ, ಬೀದರ್, ಹೈದರಾಬಾದ್ ಸೇರಿದಂತೆ ತೆಲಂಗಾಣ, ಮಹಾರಾಷ್ಟ್ರದಿಂದ ನೂರಾರು ವಾಹನಗಳು ಸಂಚರಿಸ್ತಾ ಇದ್ವು. ಆದರೆ ಈಗ ಸದ್ಯ ಮಳೆಯ ಹಿನ್ನೆಲೆ ವಾಹನಗಳನ್ನು ಈಗಾಗಲೇ ಏನಂದರೆ ಸಂಪೂರ್ಣವಾಗಿ ಈ ಒಂದು ಸ್ಥಳದಲ್ಲೇ ನಿಲ್ಲಿಸಲಾಗಿದೆ. ಹೀಗಾಗಿ 3 ದಿನಗಳಿಂದಲೂ ಕೂಡ ವಾಹನಗಳ ಸಂಚಾರ ನಿಂತಿದೆ. ಈ ಒಂದು ಗೂಡ್ಸ್ ವಾಹನಗಳಲ್ಲಿ ಪ್ರಮುಖವಾಗಿ ಹೈದರಾಬಾದ್ನಿಂದ ಬೆಂಗಳೂರಿಗೆ ಸೇರಿದಂತೆ ಇನ್ನಿತರ ರಾಜ್ಯಗಳಿಗೆ ಈ ಒಂದು ವಾಹನಗಳು ಸಂಚರಿಸಬೇಕಾಗಿತ್ತು. ಆದರೆ 3 ದಿನಗಳಿಂದಲೂ ಕೂಡ ಕಟ್ಟಿಸಂಗಾವಿ ಈ ಹಿಂದೆ ಅಂದರೆ ಕಟ್ಟಿಸಂಗಾವಿ ಹಳೆ ಸೇತುವೆ ಇತ್ತು. ಆ ಹಳೆ ಸೇತುವೆ ಮುಳುಗಡೆ ಆಗ್ತಾ ಇದೆ ಅಂಥೇಳಿ ಹೊಸ ಸೇತುವೆಯನ್ನು ನಿರ್ಮಾಣ ಮಾಡಿ ಈಗ 3 ವರ್ಷಗಳು ಕಳೆದಿದೆ. ಆದರೆ ಈ ಬಾರಿ ಏನಂದರೆ 2019-20ರಲ್ಲಿ ಬಂದಂತಹ ಪ್ರವಾಹ ಸಂದರ್ಭದಲ್ಲೂ ಕೂಡ ಇಂಥದ್ದೇ ಒಂದು ಪರಿಸ್ಥಿತಿ ನಿರ್ಮಾಣವಾಗಿತ್ತು. ಅದಾದ ಬಳಿಕ ಏನಂದರೆ ಮತ್ತೆ ಆ ಒಂದು ಕಟ್ಟಿಸಂಗಾವಿಯ ಹೊಸ ಸೇತುವೆಯ ಮೇಲ್ಭಾಗದಲ್ಲೂ ಕೂಡ ಈಗ ನೀರು ಹರಿತಾ ಇರೋದರಿಂದ ಸಂಪೂರ್ಣವಾಗಿ ಆ ಒಂದು ಕಟ್ಟಿಸಂಗಾವಿಯ ಸೇತುವೆಯನ್ನು ಕೂಡ ಈಗಾಗಲೇ ಸಂಪೂರ್ಣವಾಗಿ ಬಂದ್ ಮಾಡಿದ ಎಫೆಕ್ಟ್ ನೋಡಿ. ಸಾಲಾಗಿ ಏನಂತಂದರೆ ವಾಹನಗಳು ರಸ್ತೆಯ ಬದಿಯಲ್ಲಿ ನಿಂತಿದೆ. ಭೀಮೆ ಆರ್ಭಟಕ್ಕೆ ಮುಳುಗಿದ ಮಂದರವಾಡ ಗ್ರಾಮ. ಎಸ್ಡಿಆರ್ಎಫ್ ತಂಡದಿಂದ ಗ್ರಾಮಸ್ಥರ ರಕ್ಷಣೆ. ವಾಹನ ಚಾಲಕರ ಪರದಾಟ ಒಂದು ಕಡೆಯಾದರೆ, ಇದೇ ಭೀಮೆ ಆರ್ಭಟಕ್ಕೆ ಜೇವರ್ಗಿ ತಾಲೂಕಿನ ಮಂದರವಾಡ ಗ್ರಾಮ ಮುಳುಗಿ ಹೋಗಿದೆ. ಇದರಿಂದಾಗಿ 6 ದಿನಗಳಿಂದ ಈ ಗ್ರಾಮದ ಜನ ಹೊರ ಜಗತ್ತಿನ ಸಂಪರ್ಕವನ್ನೇ ಕಳೆದುಕೊಂಡಿದ್ದಾರೆ. ಬೋಟ್ನೊಂದಿಗೆ ಬಂದಂತಹ ಎಸ್ಡಿಆರ್ಎಫ್ ತಂಡ ಜನರನ್ನ ಸ್ಥಳಾಂತರ ಮಾಡಿದೆ. ಇನ್ನೂ ಹುಷಾರಿಲ್ಲದೆ 2 ವರ್ಷದ ಕಂದನನ್ನ ಬೋಟ್ ಮೂಲಕವೇ ತಾಯಿಯೊಂದಿಗೆ ಜೇವರ್ಗಿ ಆಸ್ಪತ್ರೆಗೆ ಶಿಫ್ಟ್ ಮಾಡಲಾಗಿದೆ. ಮತ್ತೊಂದು ಕಡೆ ಗ್ರಾಮದಲ್ಲಿ ಕುಡಿಯಲು ಶುದ್ಧ ನೀರಿಲ್ಲದಕ್ಕೆ ವಾಟರ್ ಕ್ಯಾನ್ ಹಿಡಿದುಕೊಂಡು ನೀರು ತರೋದಕ್ಕೆ ಜನ ಪರದಾಡ್ತಿದ್ದಾರೆ. ಕಲಬುರಗಿಯಲ್ಲಿ ನಿರಂತರವಾಗಿ ಪ್ರವಾಹ ಪರಿಸ್ಥಿತಿ ಇವತ್ತು ಕೂಡ ಮುಂದುವರೆದಿದೆ. ಹೀಗಾಗಿ ಏನಂದರೆ ಹಲವು ಗ್ರಾಮಗಳು ಜಲಾವೃತವಾಗಿವೆ. ಈಗಾಗಲೇ ನಾವು ಕಲಬುರಗಿ ತಾಲೂಕಿನ ಈ ಒಂದು ಭೀಮಾ ನದಿ ದಡದಲ್ಲಿರುವಂತಹ ಮಂದರವಾಡ ಗ್ರಾಮ ನೋಡ್ತಾ ಇದ್ದಾರೆ. ಇದು ಸಂಪೂರ್ಣವಾಗಿ ನಡುಗಡ್ಡೆಯಾಗಿ ಮಾರ್ಪಟ್ಟಿದೆ. ಹೀಗಾಗಿ ಏನಂದರೆ SDRF ತಂಡ ಏನಂದರೆ ಆ ಒಂದು ನಡುಗಡ್ಡೆಯಾದಂತಹ ಮಂದರವಾಡ ಗ್ರಾಮದ ಜನರನ್ನು ಅಲ್ಲಿಂದ ಕರೆತರುವಂತಹ ಪ್ರಯತ್ನಕ್ಕೆ ಈಗಾಗಲೇ ಮುಂದಾಗ್ತಾ ಇದ್ದಾರೆ. ಕಳೆದ 3 ದಿನಗಳಿಂದಲೂ ಕೂಡ ಭೀಮಾ ನದಿಯಲ್ಲಿ ಪ್ರವಾಹ ಹೆಚ್ಚಾದ ಪರಿಸ್ಥಿತಿ ಹಿನ್ನೆಲೆಯಲ್ಲಿ ಅಲ್ಲಿನ ಜನ ಏನಂದರೆ ಎಲ್ಲಿಯೂ ಕೂಡ ಒಂದು ಸಂಚಾರ ಸಂಪರ್ಕವನ್ನು ಸಂಪೂರ್ಣವಾಗಿ ಕಡಿತವಾದ ಹಿನ್ನೆಲೆಯಲ್ಲಿ ಆ ಒಂದು ಗ್ರಾಮದಲ್ಲೇ ನಡುಗಡ್ಡೆಯಲ್ಲೇ ವಾಸವಾಗಿದ್ದು, ಈಗ SDRF ತಂಡ ಅವರ ರಕ್ಷಣೆಗೆ ಮುಂದಾಗಿದ್ದು, ಅವರ ಜೊತೆ ಏನಂದರೆ ಪಬ್ಲಿಕ್ ಟಿವಿಯ ತಂಡ ಕೂಡ ಆ ಒಂದು ಗ್ರಾಮದಲ್ಲಿ ಯಾವ ರೀತಿಯಾದಂತಹ ಸಮಸ್ಯೆ ಇದೆ ಅನ್ನೋದರ ಬಗ್ಗೆ ಗ್ರೌಂಡ್ ರಿಪೋರ್ಟ್ ತಿಳಿಯಲು ಆ ಒಂದು ಗ್ರಾಮಕ್ಕೆ ಖುದ್ದು SDRF ತಂಡದ ಜೊತೆ ಹೋಗ್ತಾ ಇದ್ದೀವಿ. ಗ್ರಾಮಕ್ಕೆ ಸಂಪರ್ಕ ಕಲ್ಪಿಸುವಂತಹ ವಿದ್ಯುತ್ ಸಂಪರ್ಕ ಸಂಪೂರ್ಣವಾಗಿ ಸ್ಥಗಿತವಾಗಿತ್ತು. ಹೀಗಾಗಿ ಗ್ರಾಮಕ್ಕೆ ಸರಬರಾಜಾಗಬೇಕಾದಂತಹ ನೀರು ಕೂಡ ಸರಬರಾಜಾಗಿಲ್ಲ. ಹೀಗಾಗಿ ಈ ಒಂದು ಗ್ರಾಮದ ಜನ ಏನಂದರೆ ಯಾವಾಗ SDRF ತಂಡ ಬರುತ್ತೆ, ಯಾವಾಗ ನಮ್ಮನ್ನು ಇಲ್ಲಿಂದ ರೆಸ್ಕ್ಯೂ ಮಾಡ್ತಾರೆ ಅಂಥೇಳಿ
ಸೊ ಕಳೆದ ಪಾಪ 3 ದಿನಗಳಿಂದಲೂ ಕೂಡ ಕಾಯ್ತಾ ಇದ್ರು. ಇತ್ತ ಸರ್ಕಾರದ ವಿರುದ್ಧ ಫಿರೋಜಾಬಾದ್ ಗ್ರಾಮದ ಸಂತ್ರಸ್ತರು ಆಕ್ರೋಶ ಹೊರಹಾಕಿದ್ದಾರೆ. ನಾವು ಪ್ರವಾಹದಲ್ಲಿ ಸಾಯ್ತಾ ಇದ್ದೇವೆ, ಸರ್ಕಾರ ಜಾತಿ ಗಣತಿಯಲ್ಲಿ ಬ್ಯುಸಿಯಾಗಿದೆ. ಪ್ರತಿ ಸಲ ಪ್ರವಾಹ ಬಂದಾಗ ಅಧಿಕಾರಿಗಳು ಒಂದು ಸರ್ವೆ ಮಾಡ್ತಾರೆ, ಸಾಕ್ಷಿ ಕೇಳ್ತಾರೆ, ಪರಿಹಾರ ಮಾತ್ರ ಕೊಡಲ್ಲ ಅಂಥೇಳಿ ನಿಗಿ ಕೆಂಡವಾಗಿದ್ದಾರೆ. ಪ್ರತಿ ಸಲ ಪ್ರವಾಹ ಬಂದಾಗ ನಮ್ಮದು ಇದೇ ಪರಿಸ್ಥಿತಿ ಅಂತ ಗುಡುಗಿದ್ದಾರೆ. ಸರ್ ಇನ್ನೋರಿಗೆ ಪರಿಹಾರ ಇಲ್ರಿ. 8 ದಿವಸ ಐತ್ರಿ ನಮ್ಮ ಊರಿಗೆ ಫಿರೋಜಾಬಾದ್ ಮಳಿ ಹೊಳಿ ರೀ ಎರಡೂ ಬಂದಕ್ಕೆ ಅಷ್ಟು ಭಾಳ ತ್ರಾಸ ಆಗ್ಯದ ರೀ. ಇನ್ನೂ ಒಂದು ಏನು ಒಟ್ಟ ಪರಿಹಾರ ಇನ್ನೋರಿ ಈಗ ಮೊದಲ ಒಂದು 5-8 ವರ್ಷದ ಚೀಡಿನೂ ಹೊಳಿ ಬಂತ್ರಿ. ಹಿಂಗೆ ಬಂದ್ರು ಹಿಂಗೆ ಕತ್ತಿ ಹೇಳಿಕೇಶನ್ ಹೋದ್ರಿ. ನಿಂದು ಮನಿ ಮುಣಿಗ್ಯದನ ಅಂತ ಕೇಳ್ತಾರ, ಎಲ್ಲಿ ಬಂದ ನೀರು ಕೇಳ್ತಾರ. ಸತ್ತ ಬಳಕೆ ಸಾಕ್ಷಿ ಯಾರು ನೋಡ್ಲಕ್ಕ ನೀನು ನೋಡಿದೆ ನಾವು ಮುಣಿಗ್ಯಾನು ಏನು ಹೊಳ್ಯಾಗ ಮುಣಿಗ್ಯಾನ ಅಥವಾ ಬೇಕಂತೇಳಿ ನಾನು ಸಾಲ ಮಾಡಿ ಮುಣಿಗ್ಯಾನ ಅಥವಾ ಯಾರೇ ಒತ್ತಿ ಕೊಟ್ಟಾರ, ಯಾರು ಸಾಕ್ಷಿಯರ ಅಂತ ಕೇಳ್ತಾರೆ. ಸಿದ್ದರಾಮಯ್ಯ ಅಣ್ಣವ್ರನ್ನು ಸಾಬ್ರನ್ನು ಅಲ್ಲಿ ಕೂಡ್ತಾರ, ಜನಗಣತಿ ಮಾಡ್ತಾರ್ರಿ. ಮನೆ ಜನಗಣತಿ ರೈತರು ಮುಣಗೋದು ಸಾಯೋದು, ಹೊಟ್ಟಿಗೆ ಅನ್ನ ತಿಂತಾರ, ಏನ್ ತಿಂತಾರ ಇಂಥದ್ದೆಲ್ಲ ಏನೂ ಕೇಳಲ್ರಿ. ಮಹಾಮಳೆ ಯಾದಗಿರಿಯಲ್ಲಿ ಅವಾಂತರ, ಜಿಲ್ಲೆಯ 5 ಗ್ರಾಮಗಳಿಗೆ ನುಗ್ಗಿದ ನೀರು. ಇನ್ನು ಮಹಾರಾಷ್ಟ್ರದಲ್ಲಿ ಸುರಿದ ಭಾರಿ ಮಳೆಗೆ ಯಾದಗಿರಿ ಜಿಲ್ಲೆಯಲ್ಲಿ ಅವಾಂತರವೇ ಸೃಷ್ಟಿಯಾಗಿದೆ. ವಡರೇಗಾ ತಾಲೂಕಿನ ನಾಯ್ಕಲ್ ಗ್ರಾಮ ಜಲಾವೃತವಾಗಿದೆ. 100 ಮನೆಗಳಿಗೆ ಮಳೆ ನೀರು ನುಗ್ಗಿದೆ. ಹೀಗಾಗಿ ಮನೆ ಮೇಲೆ ಮಕ್ಕಳೊಂದಿಗೆ ಪೋಷಕರು ರಕ್ಷಣೆ ಪಡೆದಿದ್ದಾರೆ. ಇನ್ನು ನಾಯ್ಕಲ್ ಗ್ರಾಮದ ರಸ್ತೆ ಸಂಪೂರ್ಣವಾಗಿ ಕಡಿತವಾಗಿದೆ. ಜಲತಾಂಡವದ ದೃಶ್ಯ ಡ್ರೋನ್ನಲ್ಲಿ ಸೆರೆ ಸಿಕ್ಕಿದೆ. ಅತ್ತ ಹುರಸಗುಂಡಿಗೆ, ರೋಜಾ, ಎಸ್, ಶಿರವಾಳ, ಮಾಚನೂರು ಗ್ರಾಮಗಳು ಜಲಾವೃತವಾಗಿದೆ. 5 ಗ್ರಾಮಗಳ 345 ಕುಟುಂಬಗಳು ಸ್ಥಳಾಂತರ ಮಾಡಲಾಗಿದೆ. ಸ್ಥಳ ಯಾದಗಿರಿ, 5-6 ಗ್ರಾಮಗಳ ಜಲಾವೃತ. ಮಹಾರಾಷ್ಟ್ರದಲ್ಲಿ ಸುರಿತಿರತಕ್ಕಂಥ ಭಾರೀ ಮಳೆಯಿಂದಾಗಿ ಭೀಮಾ ನದಿ ಉಕ್ಕಿ ಹರಿತಾ ಇದೆ. ಇದರಿಂದ ಯಾದಗಿರಿಯ ನಗರ ಮತ್ತು ಹಲವಾರು ಗ್ರಾಮಗಳು ನಿಜಕ್ಕೂ ಕೂಡ ಜಲ ದಿಗ್ಬಂಧನವನ್ನು ಅನುಭವಿಸ್ತಾ ಇರುವಂಥದ್ದು. ಯಾದಗಿರಿಯ ಏನು 3-4 ಬಡಾವಣೆಗಳಿದ್ದಾವೆ. ವೀರಭದ್ರೇಶ್ವರ ನಗರ ಇರ್ಬೋದು, ವಿಶ್ವಾರಾಧ್ಯ ನಗರ ಇರ್ಬೋದು, ಟಿಪ್ಪು ನಗರ ಇರ್ಬೋದು, ಎಲ್ಲ ಬಡಾವಣೆಗಳಲ್ಲಿ ನೀರು ತುಂಬಿರುವಂಥದ್ದು. ಇಲ್ಲಿರ್ತಕ್ಕಂಥ ರಸ್ತೆಗಳು ಕಾಲುವೆ ರೂಪವನ್ನು ತಾಳಿರುವಂಥದ್ದು ನಿಮ್ಗೆ ತೋರಿಸ್ತಾ ಇದ್ದೀವಿ. ಈ ಒಂದು ವೀರಭದ್ರೇಶ್ವರ ನಗರದ ಏನು ಮುಖ್ಯವಾದ ರಸ್ತೆ ಇದು ಈಗ ಸಂಪೂರ್ಣ ಇದು ಮುಳುಗಡೆ ಆಗಿರುವಂಥದ್ದು. ಇಲ್ಲಿರ್ತಕ್ಕಂಥ ಮನೆಗಳಿಗೂ ಕೂಡ ನೀರು ನುಗ್ಗಿದೆ. ಇಲ್ಲಿನ ನಿವಾಸಿಗಳು ನಿನ್ನೆ ರಾತ್ರಿಯಿಂದಲೂ ಕೂಡ ಪರದಾಟವನ್ನು ನಡೆಸಿದ್ದಾರೆ. ಹೊರಗಡೆಗೆ ಬಾರದಂಥ ಪರಿಸ್ಥಿತಿ ಅವರಿಗೆ ನಿರ್ಮಾಣ ಆಗಿರುವಂಥದ್ದು. ಯಾಕೆಂದರೆ ಸುಮಾರು 4-5 ಅಡಿಯಷ್ಟು ಎತ್ತರದಲ್ಲಿ ನೀರು ನಿಂತಿದೆ. ಗ್ರೌಂಡ್ ಫ್ಲೋರಲ್ಲಿ ಇರ್ತಕ್ಕಂಥ ಮನೆಗಳಿಗೆ ನೀರು ನುಗ್ಗಿ ನಿಜಕ್ಕೂ ಕೂಡ ಅವರ ಜೀವನ ಅಸ್ತವ್ಯಸ್ತ ಆಗಿರುವಂಥದ್ದು. ಮನೆಯಲ್ಲಿರ್ತಕ್ಕಂಥ ಪ್ರತಿಯೊಂದು ವಸ್ತುಗಳು ಕೂಡ ಏನು ಜಲಾವೃತ ಆಗಿದೆ. ಹೀಗಾಗಿ ಅವ್ರಿಗೆ ವಾಸ ಮಾಡಲಿಕ್ಕೆ ನಿಜಕ್ಕೂ ಕಷ್ಟ ಆಗ್ತಾ ಇದೆ. ಮುಂಜಾನೆಯಿಂದ ಹೆವಿ ಫುಲ್ ಜಾಸ್ತಿ ಇದಾಗಿದೆ. ಅದು ಫಸ್ಟ್ ಫ್ಲೋರ್ ಇದೆಯಲ್ಲ ಸರ್, ಸ್ಟೆಪ್ ಅವಾಗ್ತಿನ ಜಾಸ್ತಿ ಆಗಿಬಿಟ್ಟಿದೆ. ನಮಗೆಲ್ಲ ತಳಗಿನ ಎಲ್ಲ ಫ್ಲೋರ್ ಇದೆಯಲ್ಲ ಟೋಟಲ್ ಆಗಿ ನೀರು ಬಂದಿದೆ. ಎಲ್ಲ ಸಾಮಾನುಗಳ ಬೇರೆ ನಮ್ಮ ನೇಬರಿಂಗ್ ಅಲ್ಲಿ ಎಲ್ಲ ಶಿಫ್ಟ್ ಮಾಡಿದ್ದೀವಿ. ರಾತ್ರಿ ಒಳಗಳು ಬರ್ತಿದ್ದಾವೆ. ನಮಗೇನು ಕಷ್ಟ ಆಗಿಬಿಟ್ಟಿದೆ. ಈ ಕಡೆ ಯುಟಿಲಿಟೀಸ್ ತರಕ್ಕೆ ಜಾಗ ಸಿಗ್ತಿಲ್ಲ. ಹಿಂದ್ಗಡೆ ಹೋಗಿಂದ ಎಲ್ಲ ತರಕತ್ತಿದ್ದೀವಿ. ಭಾಳ ಕಷ್ಟ ಆಗಿಬಿಟ್ಟಿದೆ. ನೋಡಿದ್ರೆ ಇನ್ನೂ ಜಾಸ್ತಿ ನೀರಾಗಿದೆ. ಇವತ್ತು ಮುಂಜಾನೆ ಸ್ವಲ್ಪ ಕಡಿಮೆ ಆಗಿದೆ ಸರ್ ನೀರು. ಭಾಳ ಹೆವಿ ಕಷ್ಟ ಆಗಿದೆ ನಮಗೆ ನೋಡಿ. ಮತ್ತೊಂದು ಕಡೆ ಭೀಮಾ ನದಿ ಪ್ರವಾಹಕ್ಕೆ 100 ಜನ ಸಿಲುಕಿ ಒದ್ದಾಡ್ತಿದ್ದಾರೆ. ವೀರಭದ್ರೇಶ್ವರ, ವಿಶ್ವರಾಧ್ಯ ನಗರ ನಿವಾಸಿಗಳಿಗೆ ಜಲಕಂಟಕ ಎದುರಾಗಿ ಸಮಸ್ಯೆ ಎದುರಿಸುತ್ತಿದ್ದಾರೆ. ಸ್ಥಳಕ್ಕೆ ದೌಡಾಯಿಸಿದ SDRF ಹಾಗೂ ಅಗ್ನಿಶಾಮಕ ದಳದ ಸಿಬ್ಬಂದಿಗಳು ಜನರನ್ನ ರಕ್ಷಿಸುವುದಕ್ಕೆ ಮುಂದಾಗಿದ್ದಾರೆ. ಅತ್ತ ಪ್ರವಾಹಕ್ಕೆ ಜನರು ಕಂಗಾಲಾಗಿದ್ರೆ ಇತ್ತ ಮೂಕ ಪ್ರಾಣಿಗಳ ರೋಧನೆ ಹೇಳತೀರದಾಗಿದೆ. ಮಾಂಜ್ರಾ ನದಿಯ ಪ್ರವಾಹದಲ್ಲಿ ಸಿಲುಕಿ ಮಂಗಗಳು 4-5 ದಿನಗಳಿಂದ ಆಹಾರವಿಲ್ಲದೆ ಒದ್ದಾಡ್ತಾ ಇದ್ದಾವೆ. ಬೀದರ್ ತಾಲೂಕಿನ ಇಸ್ಲಾಮಾಪುರ ಗ್ರಾಮದಲ್ಲಿ ಘಟನೆ ನಡೆದಿದೆ. 20-30 ಮಂಗಗಳು ಮಾಂಜ್ರಾ ನದಿಯ ಪ್ರವಾಹದ ಮರದಲ್ಲಿ ಸಿಲುಕಿ ಚೀರಾಡುತ್ತಾ ನರಕಯಾತನೆಯನ್ನ ಅನುಭವಿಸ್ತಾ ಇದ್ದಾವೆ. ಈವರೆಗೂ ಅರಣ್ಯ ಇಲಾಖೆ ಅಧಿಕಾರಿಗಳು ಅವುಗಳನ್ನು ರಕ್ಷಿಸುವ ಕೆಲಸ ಮಾಡಿಲ್ಲ. ಸ್ಥಳ ಬೀದರ್, ಮೂಕ ಪ್ರಾಣಿಗಳ ರೋಧನೆ. ಮಹಾರಾಷ್ಟ್ರದಲ್ಲಿ ಸುರಿತಕ್ಕಂಥ ಧಾರಾಕಾರ ಮಳೆಗೆ ಒಂದು ರೀತಿಯ ಗಡಿ ಜಿಲ್ಲೆ ಬೀದರ್ನ ಮಾಂಜ್ರಾ ದಡದಲ್ಲಿ ಪ್ರವಾಹ ಸ್ಥಿತಿ ನಿರ್ಮಾಣ ಆಗಿರುವಂಥದ್ದು. ಈ ಒಂದು ಪ್ರವಾಹದಲ್ಲಿ 20-30 ಕೋಡಂಗಿಗಳು ಸಿಗಾಕೊಂಡು ಒಂದು ರೀತಿಯ ಪರದಾಡ್ತಿರುವಂಥ ದೃಶ್ಯ ಕಳೆದ 3-4 ದಿನಗಳಿಂದ ಆಗ್ತಾ ಇರುವಂಥದ್ದು ನೋಡ್ಬೋದು. ನಾವೀಗ ನಮ್ಮ ಕ್ಯಾಮ್ರಾವನ್ನು ತೋರಿಸ್ತಾರೆ. ಅಲ್ಲಿ ಒಂದು ಗಿಡ ಏನು ಕಾಣ್ತಾ ಇದೆ, ಆ ಒಂದು ಗಿಡದಲ್ಲಿ ಕೋಡಂಗಿಗಳು 20-30 ಕೋಡಂಗಿಗಳಲ್ಲಿ ಒಂದು ಗಿಡದಲ್ಲಿ ಸಿಲುಕಿ ಪರದಾಡ್ತಾ ಇರುವಂಥದ್ದು. ಒಂದು ರೀತಿಯ ಕಳೆದ 2-3 ದಿನಗಳಿಂದ ಊಟ ಇಲ್ಲದೆ ಒಂದು ರೀತಿಯ ನರಕ ಯಾತನೆ ಕೂಡ ಅನುಭವಿಸ್ತಿರುವಂಥದ್ದು. ಪ್ರಮುಖವಾಗಿ ಏನು ಗಡಿ ಜಿಲ್ಲೆ ಬೀದರಲ್ಲಿ ಧಾರಾಕಾರ ಮಳೆ ಆಯಿತು. ಜೊತೆಗೆ ಮಹಾರಾಷ್ಟ್ರದಿಂದ ದನ್ನೇಗಾಂವ್ ಜಲಾಶಯದಿಂದ ನೀರು ಬಿಟ್ಟರು ಮಾಂಜ್ರಾ ನದಿಗೆ. ಈ ಮಾಂಜ್ರಾ ನದಿ ಸುತ್ತಮುತ್ತ ಒಂದು ಪ್ರವಾಹ ಸ್ಥಿತಿ ನಿರ್ಮಾಣ ಆಗಿರುವಂಥದ್ದು. ಇಡೀ ಜಮೀನುಗಳು ಜಲವತರ ಆಗಿರುವಂಥದ್ದು. ಈ ಒಂದು ಏಕಾಏಕಿ ಬಂದಂಥ ನೀರು ಅಂದರೆ ಪ್ರವಾಹ ಸ್ಥಿತಿ ನಿರ್ಮಾಣ ಆಗಿದೆ. ಆ ಒಂದು ಏಕಾಏಕಿ ಮಹಾರಾಷ್ಟ್ರದಿಂದ ಬಂದಂಥ ನೀರು ಏಕಾಏಕಿ ಬಂದಂಥ ಸಂದರ್ಭದಲ್ಲಿ ಅವರು ಗಿಡದ ಮೇಲೆ ಹೋಗಿ ಆ ಒಂದು ಮಂಗಗಳು ಕೂತಿರುವಂಥದ್ದು, ಪರದಾಡ್ತಾ ಇರುವಂಥದ್ದು ನೋಡ್ಬೋದು. ಸಿಲುಕಿ ಯಾವ ರೀತಿ ನರಕ ಯಾತನೆ ಅದು ಗಿಡದ ಮೇಲೆ ನಿಂತ್ಕೊಂಡಿರುವಂಥ ದೃಶ್ಯಗಳು ನೋಡ್ಬೋದು. ಒಂದು ರೀತಿಯ ನಿಮಗೆ ಕಾಣ್ತದಲ್ಲಿ ಅಷ್ಟರ ಮಟ್ಟಿಗೆ ಆ ಒಂದು ಗಿಡದಲ್ಲೇ 3-4 ದಿನಗಳಿಂದ ಕಾಲ ಕಳೀತಾ ಇರುವಂಥದ್ದು, ಒಂದು ರೀತಿಯ ನರಕ ಯಾತನೆ ಅನುಭವಿಸ್ತಿರುವಂಥದ್ದು. ಹೀಗಾಗಿ ಸ್ಥಳೀಯರು ಕೂಡ ಈಗಾಗಲೇ ಅರಣ್ಯ ಇಲಾಖೆ ಅಧಿಕಾರಿಗಳಿಗೆ ರಕ್ಷಣೆ ಮಾಡಿ ಅನ್ನುವಂಥ ಹೇಳಿರುವಂಥದ್ದು.
ಇತ್ತ ವರುಣನ ಆರ್ಭಟಕ್ಕೆ ಗದಗ ಜಿಲ್ಲೆಯ ನೇಗಿಲ ಯೋಗಿಗಳು ನಲುಗಿ ಹೋಗಿದ್ದಾರೆ. ನಿರಂತರ ಮಳೆಯಿಂದ ಈರುಳ್ಳಿ ಬೆಳೆದ ರೈತರು ಕಣ್ಣೀರು ಸುರಿಸುವಂತಾಗಿದೆ. ಗದಗ ತಾಲೂಕಿನ ಬೆನಕೊಪ್ಪ, ನೀರಲಗಿ, ಹುಯಿಲಗೋಳ, ನಾರಾಯಣಪುರ ಭಾಗದಲ್ಲಿ ಸಾಕಷ್ಟು ಮಳೆಯಾಗಿ ಈರುಳ್ಳಿ ಬೆಳೆ ಕೊಳಿತಾ ಇದೆ. ಜಮೀನಿನಲ್ಲಿ ಕಟಾವು ಮಾಡುವುದಕ್ಕೆ ಈರುಳ್ಳಿಯನ್ನು ಕಿತ್ತು ಹಾಕಿದ್ರು. ಈಗ ಮಳೆಯಿಂದ ಕೊಳೆತು ಹೋಗ್ತಾ ಇದೆ. ಕೈಗೆ ಬಂದ ತುತ್ತು ರೈತನ ಬಾಯಿಗೆ ಬರದಂತಾಗಿದೆ. ಇನ್ನು ಭೀಮಾ ನದಿಯ ಅಬ್ಬರಕ್ಕೆ ರಾಯಚೂರಿನ ಗುರ್ಜಾಪುರ ಬ್ರಿಡ್ಜ್ ಕಮ್ ಬ್ಯಾರೇಜ್ ಮುಳುಗಡೆಯಾಗಿದೆ. ಭೀಮಾ ನದಿ ಕೃಷ್ಣಾ ನದಿಗೆ ಸಂಗಮವಾಗಿರೋದ್ರಿಂದ ನೀರಿನ ಪ್ರಮಾಣ ಹೆಚ್ಚಾಗಿರೋದ್ರಿಂದ ರಾಯಚೂರು ಯಾದಗಿರಿ ಸಂಪರ್ಕ ಕಡಿತವಾಗಿದೆ. ಇತ್ತ ಸನ್ನಿತಿ ಬ್ಯಾರೇಜ್ನಿಂದ 4,90,000 ಕ್ಯೂಸೆಕ್ ನೀರು ಬಿಡುಗಡೆಯಾಗಿದ್ದು ಜಮೀನುಗಳಿಗೆ ನೀರು ನುಗ್ಗಿ 100 ಹೆಕ್ಟೇರ್ ಬೆಳೆ ಹಾನಿಯಾಗಿದೆ. ಒಟ್ಟಾರೆ ನೆರೆಯ ರಾಜ್ಯ ಮಹಾರಾಷ್ಟ್ರದಲ್ಲಿ ಭಾರೀ ಮಳೆ ಸುರಿತಾ ಇರುವ ಹಿನ್ನೆಲೆಯಲ್ಲಿ ಉತ್ತರ ಕರ್ನಾಟಕದ ಜನ ತತ್ತರಿಸಿ ಹೋಗಿದ್ದಾರೆ. ಅತ್ತ ಕಾಳಜಿ ಕೇಂದ್ರದಲ್ಲಿಯೂ ಕೂಡ ಜನ ಆಹಾರಕ್ಕಾಗಿ ಪರದಾಡ್ತಿದ್ದಾರೆ. ಈ ಬಗ್ಗೆ ಅಧಿಕಾರಿಗಳು ಕ್ರಮ ವಹಿಸ್ತಾರಾ ಅನ್ನೋದನ್ನ ಕಾದು ನೋಡಬೇಕಿದೆ. ನ್ಯೂಸ್ ಡೆಸ್ಕ್, ಪಬ್ಲಿಕ್ ಟಿವಿ.